ಹಾಯ್ ಮಕ್ಕಳೇ, ನಿಮಗೆ ಮತ್ತೊಂದು ಕತೆ ತಂದಿದ್ದೀನಿ. ಕತೆ ಹೆಸರೇನು ಗೊತ್ತಾ? ಕಾವಲುಗಾರ ಅಂತ ಹೇಳಿ. ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಇಂಥ ಹಲವಾರು ಕತೆಗಳಿಗೋಸ್ಕರ ಬೆಲ್ ಬಟನ್ ಒತ್ತಿ. ರೈತ ತಿಮ್ಮಣ್ಣ ಹುಟ್ಟು ವ್ಯವಸಾಯಗಾರ. ನಿತ್ಯ ಮುಂಜಾನೆ ತನ್ನ ಹೊಲಕ್ಕೆ ಬಂದು ತೋಟ ನೋಡಿಕೊಂಡು ತೋಟಕ್ಕೆಲ್ಲ ನೀರು ಕಟ್ಟೋದು, ಕಳೆ ಕೀಳೋದು, ಹಸನು ಮಾಡೋದು, ಹೀಗೆ ತೆಂಗಿನ ಮರದಿಂದ ಬಿದ್ದ ಕಾಯಿಗಳನ್ನ ಹುಡ್ಕೊಂಡು ಹೋಗಿ ತಗೊಂಡು ಹೋಗೋದು, ಮಾವಿನ ಮರದ ಸುತ್ತ ಗಸ್ತು ತಿರುಗಿ ಏನಾಗಿದೆ ಎತ್ತಾಗಿದೆ ಅಂತ ಮರಗಳ ಯೋಗಕ್ಷೇಮ ನೋಡೋದು ಅವನು ನಿತ್ಯದ ಕಾಯಕ. ಅವನಿಗೆ ಪೂರ್ವಿಕರಿಂದ ಬಂದ ಸ್ವಲ್ಪ ಜಮೀನು, ಹಾಗೆ ತೆಂಗಿನ ಗಿಡಗಳು ಹೀಗೆಲ್ಲ ಇತ್ತು. ಮತ್ತಷ್ಟು ಭೂಮಿಗೆ ಸಾಲ ಮಾಡಿ ಒಳ್ಳೆ ತಳಿ ಮಾವಿನ ಸಸಿಗಳನ್ನ ತಂದು ಹಾಕಿದ್ದ. ಮಾವಿನ ಸಸಿಗಳನ್ನ ಮರಗಳನ್ನಾಗಿ ಬೆಳೆಸೋದ್ರಲ್ಲಿ ಅವನಷ್ಟು ಎತ್ತರಕ್ಕೆ ಸಾಲ ಬೆಳೆದು ಹೋಗಿತ್ತು. ಮೊದಲು ಫಸಲು ಬಂದ ಕೂಡಲೇ ಒಂದಷ್ಟು ಸಾಲ ತೀರಿಸೋ ಕನಸು ಅವನದಾಗಿತ್ತು. ಅವನ ಕನಸಿನಂತೆ ಮೊದಲ ಬೆಳೆ ಅದ್ಭುತವಾಗಿ ಬಂದಿತ್ತು ಅಂದ್ಕೊಳ್ಳಿ. ಆ ಮಾವಿನ ಮರದ ಹಣ್ಣುಗಳು ಒಳ್ಳೆ ಗುಣಮಟ್ಟದ ತಳಿಯ ಹಣ್ಣುಗಳಾದ್ದರಿಂದ ಅತ್ಯಂತ ರುಚಿಯಾಗಿದ್ದವು ಕೂಡ, ಮತ್ತು ಮಾರುಕಟ್ಟೆಯಲ್ಲಿ ಒಳ್ಳೆ ಬೆಲೆನೂ ಇತ್ತು. ಆದರೆ ಅವು ತಿಮ್ಮಣ್ಣನ ಕೈ ಸೇರೋದ್ರೊಳಗೆ ದನ ಕರು ಮೇಯಿಸೋ ಮಕ್ಕಳ ದಾಂಧಲೆಯಿಂದ ಒಂದಷ್ಟು ಹಾಳಾಗಿಬಿಡ್ತಿತ್ತು. ಮತ್ತಷ್ಟು ಕಳ್ಳಕಾಕರ ಪಾಲಾಗ್ತಾ ಇತ್ತು. ಅಷ್ಟಲ್ಲದೆ ರಾತ್ರಿ ಹಗಲು ಅನ್ನದೇ ತಿಮ್ಮಣ್ಣ ಇಲ್ಲದ ಸಮಯವನ್ನೇ ಕಾದು ಮಾವಿನ ಮರದ ಕಾಯಿಗೆ ಹೆಸರಿಲ್ಲದ ನೂರಾರು ಕಳ್ಳರು ಬಂದು ಹಣ್ಣುಗಳನ್ನು ದೋಚುವುದೇ ಹೆಚ್ಚಾಗಿತ್ತು. ಒಮ್ಮೆ ಅಂಥವರನ್ನು ಹಗಲು ರಾತ್ರಿ ಕಾದು ಹಿಡಿದದ್ದೂ ಆಯಿತು. ಅವರನ್ನು ಬೆದರಿಸಿ ಬುದ್ಧಿ ಹೇಳಿದ ಮೇಲೂ ಈ ಸಮಸ್ಯೆ ಪರಿಹಾರ ಆಗಲೇ ಇಲ್ಲ. ವಸಂತ ಋತು ಪ್ರಾರಂಭ ಆಗ್ತಿದ್ದ ಹಾಗೆ ಮಾವಿನ ಮರ ಸೊಂಪಾಗಿ ಬೆಳೀತು. ಸಾಕಷ್ಟು ಹೂ ಕೂಡ ಬಂತು. ಆದರೆ ಕಾಯಿ ಬಿಟ್ಟ ನಂತರ ಅವುಗಳನ್ನು ಉಳಿಸ್ಕೊಂಡು ಮಾರಾಟ ಮಾಡಿ ಸಾಲ ತೀರಿಸೋ ಕನಸು ನನಸಾಗುವ ಬಗ್ಗೆ ತಿಮ್ಮಣ್ಣನಿಗೆ ಅನುಮಾನನೇ ಇತ್ತು. ಯಾರನ್ನಾದರೂ ತೋಟ ಕಾಯೋದಕ್ಕಿಟ್ಟರೆ ಈ ಸಮಸ್ಯೆ ಪರಿಹಾರ ಆಗತ್ತಾ? ಸ್ನೇಹಿತರು ಕೆಲವರು ಸಲಹೆ ನೀಡಿದರು. ತಿಮ್ಮಣ್ಣ ಹೇಳ್ದ, ಮೊದಲೇ ಸಾಲದಲ್ಲಿದ್ದೇನೆ, ನನಗೆ ಸಂಬಳ ಕೊಡೋಷ್ಟು ಅನುಕೂಲ ಎಲ್ಲಿದೆ ಅಂತ ಹೇಳಿ ಉತ್ತರಿಸಿ ಸುಮ್ಮನಾಗಿದ್ದ. ಒಂದು ಮಧ್ಯಾಹ್ನ ತೋಟಕ್ಕೆ ನೀರು ಕಟ್ಟಿ ಮರ ಗಿಡ ಸುತ್ತಿ ಸಾಕಾಗಿದ್ದ ತಿಮ್ಮಣ್ಣ ಇನ್ನೇನು ಹೊರಡೋದ್ರಲ್ಲಿದ್ದ. ಅಷ್ಟೊತ್ತಿಗೆ ಒಂದು ಮರದ ಮೇಲೆ ಒಂದು ಹಕ್ಕಿ ಕೂಗಾಡಿಕೊಂಡು ಗಾಬರಿಯಿಂದ ಗಸ್ತು ಹೊಡಿತಾ ಇತ್ತು. ಎಲ್ಲೋ ಮರಿ ಬಿದ್ದೋ ಸತ್ತೋ ಎಡವಟ್ಟಾಗಿದೆ ಅಂತ ಹೇಳಿಕೊಂಡು ಮರ ಸುತ್ತ ಹುಡುಕ್ದ. ಸೂಕ್ಷ್ಮವಾಗಿ ನೋಡಿದ ಮೇಲೆ ಮೊಟ್ಟೆಗಳ ಸಮೇತ ಹಕ್ಕಿಗೂಡು ಮರದಿಂದ ಜಾರಿರೋದು ತಿಮ್ಮಣ್ಣನ ಗಮನಕ್ಕೆ ಬಂತು. ನಿಧಾನವಾಗಿ ನಿಗವಾಗಿ ಗೂಡನ್ನು ತಿಮ್ಮಣ್ಣ ಎತ್ಕೊಂಡ. ಅಯ್ಯೋ ಪಾಪ, ಮೊಟ್ಟೆ ಬಿದ್ದೋದ್ರಿಂದ ಹಕ್ಕಿ ಗಾಬರಿ ಆಗಿದೆ ಎಂದು ಅನುಕಂಪದಿಂದ ನೋಡ್ತಾ ಇದ್ದ. ಕೂಡಲೇ ಮೇಲೆ ಹಾರ್ತಾ ಇದ್ದ ಹಕ್ಕಿ ಪ್ರತಿಭಟಿಸಿ ಜೋರಾಗಿ ಚೀರೋಕ್ಕೆ ಶುರು ಆಯಿತು. ಆಮೇಲೆ ದಾಳಿ ಕೂಡ ಮಾಡಿ ಕೊಕ್ಕಿನಿಂದ ಕುಕ್ಕಿ ತನ್ನ ಕಾಲಿನ ಉಗುರುಗಳಿಂದ ಗೀರಿ ಕುತ್ತಿಗೆ ಬಳಿ ಗಾಯ ಕೂಡ ಮಾಡಿಬಿಡ್ತು. ತಿಮ್ಮಣ್ಣ ತಾಯಿ ಜೀವಕ್ಕೆ ಹಾಳು ಮನುಷ್ಯರು ಮೊಟ್ಟೆಗೇನಾದರೂ ಮಾಡ್ಯಾರೋ ಅನ್ನೋ ಭಯ ಎಂದುಕೊಂಡೆ ಮೆಲ್ಲನೆ ಮರಕ್ಕೆ ಹತ್ತಿ ಒಂದು ಆಯಕಟ್ಟಿನ ಜಾಗದಲ್ಲಿ ಮೊಟ್ಟೆಗಳಿದ್ದ ಗೂಡನ್ನು ಇಟ್ಟು ಹಕ್ಕಿ ಕೆಲವು ಹೊತ್ತಿನ ನಂತರ ಸಮಾಧಾನಗೊಂಡು ಮೊಟ್ಟೆ ಇಟ್ಟ ಗೂಡಿನ ಬಳಿ ಬಂದು ಸೇರಿತು. ತಿಮ್ಮಣ್ಣ ಮಾವಿನಕಾಯಿಗೆ ಬಂದ ಹೈಕಳು ಹಣ್ಣು ಕೆಡೋ ಭರದಲ್ಲಿ ಗೂಡು ಕೆಡುವವ್ರೆ, ಸದ್ಯ ಮೊಟ್ಟೆ ಹೊಡಿಲಿಲ್ಲ ಎಂದ್ಕೊಂಡು ನಿರಾಳವಾಗಿದ್ದ. ಗೂಡಿನ ಸೇರಿ ಶಾಂತವಾದ ಹಕ್ಕಿಯನ್ನೇ ಗಮನಿಸುತ್ತಾ ತಿಮ್ಮಣ್ಣ, ನೀನು ಹೆದರುಬಿಟ್ಯಾ? ನಾನು ನಿನ್ನ ಮೊಟ್ಟೆ ಜೋಪಾನ ಮಾಡಬೇಕಂತ ಎತ್ಕೊಂಡೆ, ಎಷ್ಟೇ ಆದರೂ ತಾಯಿ ಹೃದಯ ಅಲ್ವೇ ಎಂದು ಮುಗ್ಧವಾಗಿ ನಗುತ್ತಾ ಸೋರುತ್ತಿದ್ದ ರಕ್ತವನ್ನು ತನ್ನ ಅಂಗವಸ್ತ್ರದಿಂದ ಒರೆಸಿಕೊಂಡು ಹೊರಟ. ಮೊಟ್ಟೆ ಜೋಪಾನ ಮಾಡಿ ಸಹಾಯ ಮಾಡಿದ್ರಿಂದ ತಾಯಿ ಹಕ್ಕಿ ಹೃದಯ ಶಾಂತಗೊಂಡು ರೈತ ತಿಮ್ಮಣ್ಣನಿಗೆ ಮನಸ್ಪೂರ್ವಕವಾಗಿ ವಂದನೆಗಳನ್ನ ಹೇಳ್ತಾ ಇತ್ತು. ಈ ಘಟನೆ ನಂತರ ಹಕ್ಕಿ ನಿತ್ಯ ತಿಮ್ಮಣ್ಣ ಹೊಲಕ್ಕೆ ಬರೋದನ್ನೇ ಕಾಯ್ತಾ ಇತ್ತು. ಬಂದ ಕೂಡಲೇ ಅವನ ಸುತ್ತ ಹಾರಿ ಸಂತಸದಿಂದ ಹತ್ತಿರ ಬರೋದಕ್ಕೆ ಪ್ರಾರಂಭಿಸ್ತು. ನಂತರದ ದಿನಗಳಲ್ಲಿ ಅವನ ಹೆಗಲ ಮೇಲೆ ಕುಳಿತು ಖುಷಿಯಿಂದ ನಲಿತಾ ಇತ್ತು. ಅಲ್ಲಲ್ಲೇ, ಏನು ನಿನಗಿಷ್ಟು ಖುಷಿ? ಮುಗ್ಧವಾಗಿ ತಿಮ್ಮಣ್ಣ ಅವನದೇ ಭಾಷೆಯಲ್ಲಿ ಹಕ್ಕಿ ಜೊತೆ ಮಾತನಾಡ್ತಾ ಇದ್ದ. ಅದು ಕೂಡ ತಿಮ್ಮಣ್ಣನ ಮಾತಿಗೆ ತನ್ನದೇ ರೀತಿಯಲ್ಲಿ ಪ್ರತಿಕ್ರಿಯೆ ನೀಡ್ತಾ ಇತ್ತು. ಅದಕ್ಕಾಗಿ ಸಮಯ ಮಾಡಿಕೊಂಡು ಒಂದಷ್ಟು ಧಾನ್ಯಗಳನ್ನ ಮನೆಯಿಂದ ತಂದು ಹಾಕೋದು ಅವನ ನಿತ್ಯದ ಕರ್ತವ್ಯಗಳಲ್ಲಿ ಒಂದಾಯಿತು. ವಸಂತ ಋತು ಪ್ರಾರಂಭವಾಗಿತ್ತು.
ಮಾವಿನ ಮರಗಳು ಹೂ ಬಿಟ್ಟು ಮಿಡಿಯಾದವು. ತಿಮ್ಮಣ್ಣನಿಗೊಂದೇ ಚಿಂತೆ, ಈ ಸಾರಿ ಮಾವಿನ ಮರದ ತುಂಬ ಕಾಯಿ ಬಿಟ್ಟಾವೆ, ಇನ್ನೆಷ್ಟು ಜನ ತೋಟಕ್ಕೆ ನುಗ್ತಾರೋ ಏನೋ, ಒಂದಷ್ಟು ಮಾವಿನ ಕಾಯಾದರೂ ಈ ಸಾರಿ ಸಿಗ್ತಾವ, ಒಂದಷ್ಟು ಸಾಲನಾದರೂ ತೀರಿಸ್ತೀನಾ ಎಂದು ಆತಂಕದಿಂದ ಮರದ ಕೆಳಗೆ ಕೂತ್ಕೊಂಡು ಕೊರಗ್ತಾ ಇದ್ದ. ರೈತನ ಈ ಕೊರಗನ್ನು ಮರದ ಮೇಲೆ ಕುಳಿತಿದ್ದಂಥ ಹಕ್ಕಿ ಕೇಳಿಸ್ಕೊಳ್ತು. ಇತ್ತ ಮಾವಿನ ಮರಗಳಲ್ಲಿ ಕಾಯಿ ಶುರುವಾದ ಕೂಡಲೇ ಮತ್ತದೇ ಕಾಯಿ ಚೂರರ ಹಾವಳಿ ಆರಂಭ ಆಗಿಬಿಟ್ಟಿತ್ತು. ಆದರೆ ಮರದ ಹಣ್ಣುಗಳನ್ನು ಕೀಳಲು ಬಂದವರಿಗೆ ಹಕ್ಕಿ ಪಾಠ ಹೇಳೋದಕ್ಕೆ ಪ್ರಾರಂಭ ಮಾಡಿತ್ತು. ಅವ್ರ ಮೇಲೆ ದಾಳಿ ಮಾಡಿ ತನ್ನ ಕೊಕ್ಕಿನಿಂದ ಕಾಲುಗಳ ಉಗುರುಗಳಿಂದ ಘಾಸಿ ಕುಳಿಸ್ತಿತ್ತು. ಒಮ್ಮೆ ಬಂದವರು ಮತ್ತೆ ಬರ್ತಾ ಇರಲಿಲ್ಲ. ಇದು ಊರಲ್ಲೆಲ್ಲ ಹಬ್ಬಿ ಮಾವಿನ ಮರದ ತಂಟೆಗೆ ಮಕ್ಕಳು, ಕಳ್ಳರು, ಊರುಗರು ಯಾರೂ ಬರೋದೇ ಬಿಟ್ಟುಬಿಟ್ರು. ಮಾವಿನ ಮರ ಹೊಸ ಚಿಗುರು, ಹೊಸ ಮಿಡಿ ಕಾಯಿಗಳಿಂದ ತುಂಬಿ ತೊನೆಯಕ್ಕೆ ಶುರು ಆಯಿತು. ಬೆಳೆ ಸಮೃದ್ಧವಾಗಿ ರೈತ ತಿಮ್ಮಣ್ಣನ ಹೃದಯ ಹಿಗ್ಗಿತು. ಸಾಲಗಾರರ ಬಾಧೆಯಿಂದ ನೊಂದಿದ್ದ ತಿಮ್ಮಣ್ಣ ಈ ಬಾರಿ ಸಾಲವನ್ನು ತೀರಿಸಿ ಲಾಭ ಪಡೆಯೋದಕ್ಕೆ ಆರಂಭ ಮಾಡಿದ್ದ. ರೈತ ತಿಮ್ಮಣ್ಣ ಹಕ್ಕಿಯ ಈ ಸಹಾಯಕ್ಕೆ ಕೃತಜ್ಞತೆಯಿಂದ ಆನಂದ ಭಾಷ್ಪ ಸುರಿಸಿದ. ತೋಟಕ್ಕೆ ಹೋದ ಕೂಡಲೇ ಹಕ್ಕಿ ಪ್ರೀತಿಯಿಂದ ಅವನ ಹೆಗಲ ಮೇಲೆ ಬಂದು ಕುಳಿತುಕೊಳ್ತಾ ಇತ್ತು. ಅವನು ಕೂಡ ನಿತ್ಯ ಅದಕ್ಕೆ ಧಾನ್ಯಗಳನ್ನ ತಂದು ಹಾಕ್ತಾ ಇದ್ದ. ಹೀಗೆ ಹಕ್ಕಿಯ ಗೂಡಿನಿಂದ ಚಿಲಿಪಿಲಿ ಎನ್ನುವ ಮರಿಗಳ ಸಣ್ಣ ದನಿ ಆಲಿಸ್ತಾ ತಿಮ್ಮಣ್ಣ ಸಂತಸಗೊಳ್ತಾ ಇದ್ದ, ಪುಳಕಗೊಳ್ತಾ ಇದ್ದ. ಅವನ ಮತ್ತು ಹಕ್ಕಿಯ ಪ್ರೀತಿ ಹೀಗೆ ಸಂತೋಷದಿಂದ ಸಾಗಿತ್ತು.